ನೋಡಿ, ಈ ಒಂದು ಕಲ್ಲಿನ ಭಾಗ ಏನಿದೆ ಕೋಟೆ ನಿರ್ಮಾಣ, ಇದೆಲ್ಲವೂ ಕೂಡ ವಿಜಯನಗರದವರ ಕಾಲದಲ್ಲಿ, ಅಂದರೆ ಅವ್ರ ಸಾಮಂತ ಅರಸು ತಿಮ್ಮಣ್ಣ ನಾಯಕ ಅವರ ಸಮಯದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಈ ಥರ ಇಟ್ಟಿಗೆ ನಿರ್ಮಾಣ ಏನಿದೆ ಅಂದರೆ ಸ್ವಲ್ಪ ನವೀಕರಣ ಮಾಡಿರುವಂಥ ಭಾಗ ಎಲ್ಲ ಹೈದರಾಲಿ ಮತ್ತು ಟಿಪ್ಪುವಿನ ಸಮಯದಲ್ಲೇ ಆಗಿರುವಂಥದ್ದು. ಇದು ಅಂದರೆ ಮೂಲ ನೋಡ್ಬೋದು ನೀವಿಲ್ಲಿ, ಇಟ್ಟಿಗೆ ಕನ್ಸ್ಟ್ರಕ್ಷನ್ನು ಮತ್ತು ಇದು ಕಲ್ಲಿನ ಒಂದು ನಿರ್ಮಾಣ ಇಲ್ಲೂ ನೋಡ್ಬೋದು. ಅಲ್ಲೂ ನೋಡಿ, ಇಟ್ಟಿಗೆ ನಿರ್ಮಾಣ ಮತ್ತು ಕಲ್ಲಿನ ಕೋಟೆಯ ನಿರ್ಮಾಣ ಎಲ್ಲ ಕಡೆಯನ್ನು ನೋಡ್ಬೋದು ನೀವು. ಅಂದರೆ ಸ್ವಲ್ಪ ಅವರು ಸೈನ್ಯ ಹೆಚ್ಕೊಳ್ಳೋಕ್ಕೆ ಮತ್ತು ಕೋಟೆ ಭದ್ರಪಡಿಸ್ಕೊಳ್ಳೋಕ್ಕೆ ಹೈದರಾಲಿ ಮತ್ತು ಟಿಪ್ಪುವಿನ ಸಮಯದಲ್ಲಿ ಇವೆಲ್ಲ ಸ್ವಲ್ಪ ಆಲ್ಟರ್ನೇಷನ್ ಆಗಿರೋವಂಥದ್ದು. ಈಗ ನಾವು ನಡ್ಕೊಬಂದ್ವಲ್ಲ, ಹಂಗಿರಲಿಲ್ಲ, ಅದು ದಾಟ್ಕೊಂಡು ಬರೋವಂಥ ವ್ಯವಸ್ಥೆ ಇದ್ದಿದ್ದು. ಈಗ ನಾವು ಈಸಿಯಾಗಿ ಬಂದುಬಿಟ್ಟಿದ್ದೀವಿ, ದಾಟ್ಕೊಂಡು ಬರಬೇಕಿತ್ತು. ವಿತ್ ಮೊಸಳೆ, ಹಾವು, ಚೇಳೆಲ್ಲ ಬಿಡ್ತಾಯಿದ್ರು. ಈಗ ನಾವು ಕೋಟೆಯ ಮೇಲ್ಭಾಗಕ್ಕೆ ಬಂದು ಮತ್ತೆ ಕೆಳಗಡೆ ಇಳಿತಾ ಇದ್ವಿ, ಸುಮಾರು ಒಂದು 30 ಅಡಿಯಷ್ಟು. ಇಲ್ಲಿ ನೆಲಮಾಳಿಗೆ ಬಂದಿಖಾನೆ, ನಿಮ್ಗೆ ಹೇಳಿದ್ರೆ ಯಾವುದೋ ಥಾಮಸ್ ಸಿಮ್ಮನ್ಸ್ ಡೆಂಜರ್ ಅಂತ. ಇದನ್ನು ನಿಮ್ಮ ಥರನೇ ಬಂದು ನೋಡಿದ್ದಕ್ಕೆ ಆತನ ಹೆಸರನ್ನ ನಾಮಕರಣ ಮಾಡಿದ್ದಾರೆ. ಆದರೆ ವಾಸ್ತವವಾಗಿ ಇಲ್ಲಿ ಸೆರೆವಾಸ ಅನುಭವಿಸಿರೋರ ಹೆಸರು, ಅಂದರೆ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ದೋಂಡಿಯಾವಾಗನ ಹೆಸರು ಇಲ್ಲಿ ಇದಕ್ಕಿಟ್ಟರೆ ಇಲ್ಲಿನ ಜನಗಳಿಗೂ ಮತ್ತು ಇಲ್ಲಿನ ನೆಲಕ್ಕೂ ಒಂದು ಗೌರವ ಇರ್ತದೆ. ಇಲ್ಲಾಂದರೆ ಅದು ಸುಮ್ಮನೆ ಇನ್ಯಾವುದೋ ದಾಸ್ಯಕ್ಕೆ ಇನ್ಯಾರಿಗೋ ಹೆಸರಿಟ್ಟದ್ದಂಗೆ ಆಗೋಗುತ್ತಿದ್ದು. ಇದು ಸೆರೆವಾಸ ಅನುಭವಿಸಿ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ದೋಂಡಿಯಾವಾಗಿ ಹೆಸರಿಡೋದು ಭಾಳ ಸೂಕ್ತ ಇದಕ್ಕೆ, ಮತ್ತು ಅದಕ್ಕೆ ಮರ್ಯಾದೆನೂ ಕೂಡ. ಅದು ಇಲ್ಲಿ ಗಾರೆ ನೆಲ ನೋಡಿ, ಈ ಗಾರೆ ನೆಲ ತೀರ ಇತ್ತೀಚೆಗೆ ಸ್ಟೇಟ್ ಅಂದರೆ ಸೆಂಟ್ರಲ್ ಆರ್ಕಿಯಾಲಜಿಯವರು, ಭಾರತೀಯ ಪುರಾತತ್ವ ಇಲಾಖೆಯವರು ಮಾಡಿಸಿರೋದು. ಇದು ಇನ್ನೂ ಸ್ವಲ್ಪ ತಗ್ಗಲ್ಲಿತ್ತು. ನಿಮಗೆ ಹಿಂಗೆ ಹಾಕಿದ್ರೆ ಚೈನು ಸುಮಾರು ದಿನದ ಒಂದು 20 ಗಂಟೆ 22 ಗಂಟೆಗಳ ಕಾಲ ನಿಲ್ಲೋ ಹಾಗೆ ಇರ್ತಿತ್ತು. ನಿಮಗೆ ಆ ಕಂದಕದ ಪಕ್ಕ ನಾವು ಇಟ್ಟಿಗೆ ನಿರ್ಮಾಣ ನೋಡಿದ್ವಲ್ಲ, ಅದು ಸ್ವಲ್ಪ ಹೈಟ್ ಇತ್ತು ಕಲ್ಲಿನ ನಿರ್ಮಾಣ, ಆನಂತರ ಎತ್ತರಿಸ್ಕೊಂಡಿದ್ದು. ಪಕ್ಕದಲ್ಲೇ ನೀರಿನ ಕಂದಕ ಇರೋದ್ರಿಂದ ನೀರುಗಳು ಜಾಸ್ತಿ ಬರಬಾರ್ದು ಅನ್ನೋ ಉದ್ದೇಶದಿಂದ ಅದಕ್ಕೆ ಇಟ್ಟಿಗೆ ನಿರ್ಮಾಣ ಆಗಿದ್ದಿರ್ಬೋದು. ಇಟ್ಟಿಗೆ ನಿರ್ಮಾಣ ಸ್ವಲ್ಪ ಒಳಗಡೆ ಬಂದು ನೋಡಿ. ಇಲ್ಲಿಂದ ಎಲ್ಲ ದೀಪಗಳು ಇಡೋದಕ್ಕೆ ಮಾಡಿದಂಥ ವ್ಯವಸ್ಥೆ ಇದು.